ನಮಸ್ಕಾರ ಎಲ್ಲರಿಗೂ ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಪಲ್ಸ್ ಪೋಲಿಯೋ ವ್ಯಾಕ್ಸಿನೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 21 ಸಂಡೇ ಸ್ಟಾರ್ಟ್ ಆಗಿದೆ. ಆ 21 ಒಳಗಡೆ ಎಲ್ಲ ಸೆಂಟರ್ಸ್ ಒಳಗೆ ಪಲ್ಸ್ ಪೋಲಿಯೋ ವ್ಯಾಕ್ಸಿನ್ ಹಾಕ್ತಿದ್ರು. ಇವತ್ತಿಂದ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲಿ ಪಬ್ಲಿಕ್ ಪ್ಲೇಸ್ ಜಾಸ್ತಿ ಇರುತ್ತೆ, ದೇವಸ್ಥಾನ, ಬಸ್ ಸ್ಟ್ಯಾಂಡ್ ಮತ್ತು ಮನೆ ಮನೆಗೂ ಬಂದು ಪಲ್ಸ್ ಪೋಲಿಯೋನ ಹಾಕ್ತಾ ಇದ್ದಾರೆ. ಯಾರಾದರೂ ನಿಮ್ಮ ಮಕ್ಕಳಿಗೆ ಮಿಸ್ ಮಾಡಿದರೆ ಪಲ್ಸ್ ಪೋಲಿಯೋ ವ್ಯಾಕ್ಸಿನ್ನ ಹಾಕಿಸಿ. ಓಕೆ, ಅದರಿಂದ ಏನೇನು ಯೂಸಸ್ ಅಂದರೆ ಮಕ್ಕಳು ಅಂಗವೈಕಲ್ಯತೆ ಅನ್ನೋದು ಅದು ಸ್ಟಾಪ್ ಮಾಡುತ್ತೆ. ಯಾವುದೇ ಥರದ್ದು ಅಂಗವೈಕಲ್ಯತೆ ಆಗಲ್ಲ ಮತ್ತು ಪೋಲಿಯೋ ರೋಗನ ತಡೆಗಟ್ಟುತ್ತೆ. ಪೋಲಿಯೋ ರೋಗ ಬರಲ್ಲಂತ ಆಲ್ರೆಡಿ ನಮ್ಮ ದೇಶ ಐತಲ್ಲ ಪೋಲಿಯೋ ಮುಕ್ತ ಭಾರತ ಆಗಿದೆ. ಇನ್ ಕೇಸ್ ಅಪ್ಕಮಿಂಗ್ ಡೇಸ್ ಏನಾದರೂ ಚಾನ್ಸಸ್ ಇದ್ದರೆ ಅದು ಇದನ್ನು ಸ್ಟಾಪ್ ಮಾಡುತ್ತೆ. ಅದರ ಸಲುವಾಗಿ ನಾವು ಪೋಲಿಯೋನ ಮಕ್ಕಳಿಗೆ ಹಾಕಿಸ್ಬೇಕು. 2 ಹನಿ ಆ ಮಗುವಿಗೆ ಶಕ್ತಿ ಕೊಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಒಂದು ಅಂಗವೈಕಲ್ಯತೆಯನ್ನು ತಡೆಗಟ್ಟುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ನೆಕ್ಸ್ಟು ಪೋಲಿಯೋ ಹಾಕ್ಸೋದ್ರಿಂದ ಪೋಲಿಯೋ ಬರೋದನ್ನು ತಡೆಗಟ್ಟುತ್ತೆ. ಆ ಪೋಲಿಯೋ ರೋಗ ಏನಿರುತ್ತೆ ಅದನ್ನು ಸ್ಪ್ರೆಡ್ ಆಗೋದನ್ನು ಅದು ತಡೆಗಟ್ಟುತ್ತೆ. ನೆಕ್ಸ್ಟ್ ಯಾರ್ಯಾರು ಹಾಕಿಸ್ಬೇಕಪ್ಪ ಅಂದರೆ ಬಿಲೋ ಅಂದರೆ 5 ವರ್ಷದ ಕೆಳಗಿನ ಮಕ್ಕಳಿಗೆ ಈ ಪೋಲಿಯೋನ ಲಸಿಕೆ ಹಾಕಿಸ್ಬೇಕು. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ನಿಮ್ಮ ಮಕ್ಕಳಿಗೆ ಇನ್ನೂ ಹಾಕ್ಸಿಲ್ಲ ಅಂದರೆ ದಯವಿಟ್ಟು ಹೋಗಿ ಹಾಕಿಸಿ. ಮನೆ ಮನೆಗೂ ಬರ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು, ಒಳ್ಳೆ ಸ್ಟೂಡೆಂಟ್ಸು ಜಾಯಿನ್ ಮಾಡ್ತಾರೆ. ಈ ಪೋಲಿಯೋ ಲಸಿಕೆಯಲ್ಲಿ ಅವರು ಜಾಯಿನ್ ಆಗಿದ್ದಾರೆ. ಓಕೆ, ಇವನ್ ಇಲ್ಲಿ ಎಲ್ಲಾದರೂ ಇನ್ ಕೇಸ್ ನಿಮ್ಗೆ ಹಾಕ್ಸೋಕ್ಕಾಗಿಲ್ಲಪ್ಪ, ಬಸ್ ಸ್ಟ್ಯಾಂಡು, ದೇವಸ್ಥಾನಗಳಿಗೆ ಕಂಡ್ರೆ ನೀವು ಅಲ್ಲಿ ಹೋಗಿ ಪೋಲಿಯೋ ಲಸಿಕೆನ ಹಾಕಿಸಿ. ತಪ್ಪದೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಆಲ್ರೆಡಿ 2 ಡೇಸ್ ಅಷ್ಟೇ ಇರೋದು. ನೆಕ್ಸ್ಟ್ ಈ ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ಎಲ್ಲ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಟೀಚರ್ಸ್ಗೆ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಧನ್ಯವಾದಗಳು. ಓಕೆ, ತಪ್ಪದೇ ಪೋಲಿಯೋನ ಹಾಕಿಸಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಧನ್ಯವಾದಗಳು.